Hello girls, welcome to this session 3 of types of library catalog. In the previous class, we studied about the book form of catalog. Book form of catalog is also called as a printed form of catalog, in which each sheet is used for preparing entries of catalog. This is very common even in India. It was the best and cheapest form of catalogue which was used prior to open access system in Great Britain. Then we studied about the chef form of catalogue. Chef form of catalogue is also known as the loose leaf form of catalogue. In this catalogue, each slip of size 6 by 4 inches is used for preparing an entry. Apart from these two catalogues, that is the book form of catalogue and the chef form of catalogue, the disadvantages which are present in these type of catalogues were overcome by another catalogue which was called as the card form of catalogue. So card form of catalogue is a catalogue which is very famous, and it is popular in almost all the countries and even India. It is a popular physical form of catalogue. In this card form of catalogue, each entry is made on a stiff card paper, and the entries of each are recorded in it. One card will contain only one entry. Like for example, ಒಂದು ಕಾರ್ಡಲ್ಲಿ ಮೇನ್ ಎಂಟ್ರಿ ಮಾಡಿದರೆ ನೆಕ್ಸ್ಟ್ ಕಾರ್ಡಲ್ಲಿ ನಾವು ಆ್ಯಡೆಡ್ ಎಂಟ್ರೀಸನ್ನು ಮಾಡ್ಕೊಂಡು ಹೋಗ್ತೀವಿ. ಲೈಕ್ ಆಥರ್ ಎಂಟ್ರಿ, ಟೈಟಲ್ ಎಂಟ್ರಿ, ಸಬ್ಜೆಕ್ಟ್ ಎಂಟ್ರಿಯನ್ನು ಪ್ರತಿಯೊಂದು ಕಾರ್ಡಲ್ಲೂ ಒಂದೊಂದೇ ಎಂಟ್ರಿಯನ್ನು ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಇದನ್ನು ನಾವು ಯೂನಿಟ್ ಕಾರ್ಡ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ, ಅಥವಾ ಯೂನಿಟ್ ಕಾರ್ಡ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಒಂದು ಕಾರ್ಡಲ್ಲಿ ಒಂದು ಎಂಟ್ರಿ ಮಾತ್ರ ನಾವು ಮಾಡಬಹುದು, ಅದಕ್ಕೆ ಇದನ್ನು ನಾವು ಯೂನಿಟ್ ಕಾರ್ಡ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ದ ಸೈಜ್ ಆಫ್ ದಿಸ್ catalog is 5 by 3 inches or 12.2 into 7.5 centimeters. The thickness of this card, the card thickness is 0.025 centimeters or 0.25 mm. Right. ಸೊ ಈಚ್ ಕಾರ್ಡಲ್ಲಿ ಇಂಡಿವಿಜುವಲ್ ಎಂಟ್ರೀಸನ್ನು ಮಾಡ್ಕೊಂಡು ಹೋಗ್ತೀವಿ. ಆಸ್ ಐ ಟೋಲ್ಡ್ ಯು, ಒಂದು ಕಾರ್ಡಲ್ಲಿ ಮೇನ್ ಎಂಟ್ರಿ, ಒಂದು ಕಾರ್ಡಲ್ಲಿ ಟೈಟಲ್ ಎಂಟ್ರಿ, ಇನ್ನೊಂದು ಕಾರ್ಡಲ್ಲಿ ಆಥರ್ ಎಂಟ್ರಿ ಆ್ಯಂಡ್ ಎನಿ ಅದರ್ ಆ್ಯಡೆಡ್ ಎಂಟ್ರೀಸ್ ಲೈಕ್ ಕೊಲಾಬ್ರೇಟರ್ಸ್ ಎಂಟ್ರಿ ಆಗಿರ್ಬೋದು, ಸೀರೀಸ್ ಎಂಟ್ರೀಸ್ ಆಗಿರ್ಬೋದು, ಅಥವಾ ಕ್ರಾಸ್ ರೆಫರೆನ್ಸ್ ಇಂಡೆಕ್ಸ್ ಎಂಟ್ರೀಸ್ ಆಗಿರ್ಬೋದು, ಕ್ರಾಸ್ ರೆಫರೆನ್ಸ್ ಎಂಟ್ರೀಸ್ ಆಗಿರ್ಬೋದು. ಎಷ್ಟೇ ಎಂಟ್ರೀಸ್ ಒಂದು ಪುಸ್ತಕಕ್ಕಿದ್ರೂ ಪ್ರತಿಯೊಂದನ್ನು ಕೂಡ ಇಂಡಿವಿಜುವಲ್ ಆಗಿ ಒಂದೊಂದೇ ಕಾರ್ಡಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ. ಸೊ ದೇರ್ ವಿಲ್ ಬಿ ನೋ ಕ್ಲಮ್ಸಿನೆಸ್, ರೈಟ್? ದಿಸ್ ಕಾರ್ಡ್ has a small hole in the lower bottom which is used for inserting the locking rod. ಸೊ ಎಲ್ಲ ಕಾರ್ಡ್ಸನ್ನು ಮಾಡಾದಮೇಲೆ ಆ ಕಾರ್ಡ್ಸನ್ನು ನಾವು ಕ್ಯಾಟಲಾಗ್ ಕ್ಯಾಬಿನೆಟಲ್ಲಿ ಅರೇಂಜ್ ಮಾಡಿ ಇಡಬೇಕಾಗುತ್ತೆ. ಸೊ ಇದನ್ನು ಅರೇಂಜ್ ಮಾಡಲಿಕ್ಕೆ ಆ ಹೋಲ್ ಏನಿದೆಯಲ್ಲ ಅದನ್ನು ನಾವು ಪಂಚ್ ಹೋಲ್ ಅಂತ ಹೇಳ್ತೀವಿ. ದಟ್ ಪಂಚ್ ಹೋಲ್ ವಿಲ್ ಬಿ ಯೂಸ್ಡ್ to insert a rod inside it, and this rod will be fitted into the catalog cabinet, and this rod will have all the cards arranged in a proper way. ಅದು ಯಾವುದೇ ಕಾರ್ಡ್ಸು ಬೀಳದೆ ಇರೋಂಗೆ, ಯಾವುದೇ ಕಾರ್ಡ್ಸ್ ಮಿಸ್ ಆಗದೆ ಇರೋಂಗೆ ಈ ರಾಡನ್ನು ಪರ್ಟಿಕ್ಯುಲರ್ ಪಂಚ್ ಹೋಲ್ ಒಳಗಡೆ ಹಾಕಿ ನಾವು ಕ್ಯಾಟಲಾಗ್ ಕ್ಯಾಬಿನೆಟಲ್ಲಿ ಅಥವಾ ಕ್ಯಾಟಲಾಗ್ ಟ್ರೇಯಲ್ಲಿ ಟೈಟ್ ಮಾಡಿ ಅಥವಾ ಫಿಟ್ ಮಾಡಿ ಇಡ್ತೀವಿ. ಸೊ ಅದಕ್ಕೋಸ್ಕರನೇ ಈ ಪಂಚ್ ಹೋಲ್ ಉಪಯೋಗ ಆಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಕಾರ್ಡ್ಸನ್ನು ಯಾಕೆ ಆ ಥರ ಇಡ್ತೀವಿ ಅಂತ ಹೇಳಿದರೆ, ಯಾವುದೇ ಕಾರ್ಡ್ಸು ಕೂಡ ಮಾಡಿರೋವಂಥ ಕಾರ್ಡ್ಸು ಯಾವುದು ಬೀಳಬಾರ್ದು ಕೆಳಗಡೆ, ಅಥವಾ ಯಾರು ಅದನ್ನು ತೆಗಿಬಾರ್ದು, ಮತ್ತು ಅದನ್ನು ಇನ್ಸರ್ಟ್ ಮಾಡುವಂಥ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ಈ ಪಂಚ್ ಹೋಲ್ ಏನಿದೆಯಲ್ಲ ಆ ಪಂಚ್ ಹೋಲ್ ಒಳಗಡೆ ರಾಡನ್ನು ಫಿಟ್ ಮಾಡಿ, ಆ ರಾಡ್ಲಿ ಎಲ್ಲ ಕಾರ್ಡ್ಸನ್ನು ನಾವು ಒಟ್ಟಿಗೆ ಜೋಡಿಸಿ ಆಮೇಲೆ ಕ್ಯಾಟಲಾಗ್ ಕ್ಯಾಬಿನೆಟಲ್ಲಿ ಆ ರಾಡನ್ನು ಫಿಟ್ ಮಾಡಿ ಇಡ್ತೀವಿ. ಇದನ್ನು ನಾವು ಕ್ಯಾಟಲಾಗ್ ಕ್ಯಾಬಿನೆಟಲ್ಲಿ ಇಡೋದ್ರಿಂದ ಇದನ್ನು ನಾವು ಕಾರ್ಡ್ ಫಾರ್ಮ್ ಆಫ್ ಕ್ಯಾಟಲಾಗ್ ಅಂತ ಹೇಳ್ತೀವಿ. ಕಾರ್ಡ್ಸ್ ಮೇಲೆ ನಾವು ಎಂಟ್ರೀಸ್ ಮಾಡೋದ್ರಿಂದ ಇದಕ್ಕೆ ಕಾರ್ಡ್ ಫಾರ್ಮ್ ಆಫ್ ಕ್ಯಾಟಲಾಗ್ ಅಂತ ನೇಮ್ ಬಂದಿದೆ. These wooden trays, once you arrange all the catalog cards, ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಆಸ್ ಐ ಟೋಲ್ಡ್ ಯು, ಟೆಕ್ನಿಕಲ್ ಸೆಕ್ಷನಲ್ಲಿ
ಕ್ಯಾಟಲಾಗ್ ಕಾರ್ಡ್ಸನ್ನು ಮಾಡಬೇಕಾದ್ರೆ ಪ್ರತಿಯೊಂದಕ್ಕೂ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಆಥರ್ಗೆ ಒಂದು ಎಂಟ್ರಿ ಕೊಡ್ತೀವಿ, ಟೈಟಲ್ ಒಂದು ಎಂಟ್ರಿ ಕೊಡ್ತೀವಿ, ಮೇನ್ ಎಂಟ್ರಿಗೆ ಒಂದು ಕೊಡ್ತೀವಿ. ಸೊ ಪ್ರತಿಯೊಂದು ಎಂಟ್ರಿ ಆದಮೇಲೆ ಎಲ್ಲ ಕಾರ್ಡ್ಸನ್ನು ಸೆಗ್ರಿಗೇಟ್ ಮಾಡ್ತೀವಿ. ಸೆಗ್ರಿಗೇಟ್ ಅಂತ ಹೇಳಿದರೆ ಸೆಪ್ರೇಟ್ ಮಾಡೋದು. ಮೇನ್ ಎಂಟ್ರಿ ಎಲ್ಲ ಒಂದು ಕಡೆ ಜೋಡಿಸ್ತೀವಿ, ಆಥರ್ ಎಂಟ್ರಿ ಎಲ್ಲ ಒಂದು ಕಡೆ ಜೋಡಿಸ್ತೀವಿ, ಟೈಟಲ್ ಎಂಟ್ರಿ ಎಲ್ಲ ಒಂದು ಕಡೆ ಜೋಡಿಸ್ತೀವಿ, ಅದೇ ಥರ ಸಬ್ಜೆಕ್ಟ್ ಎಂಟ್ರೀಸು ಕೂಡ ಒಂದು ಕಡೆ ಜೋಡಿಸಿ ಇಟ್ಟಿರ್ತೀವಿ. ಸೊ ವಿ ಆರ್ ಗೋಯಿಂಗ್ ಟು ಸೆಪ್ರೇಟ್ ಆಲ್ ದಿ ಕಾರ್ಡ್ಸ್ ಅಕಾರ್ಡಿಂಗ್ ಟು ದೇರ್ ಕ್ಯಾರೆಕ್ಟರ್ಸ್, ಅಕಾರ್ಡಿಂಗ್ ಟು ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್, ಆಥರ್, ಟೈಟಲ್, ಸಬ್ಜೆಕ್ಟ್ ಮತ್ತು ಮೇನ್ ಎಂಟ್ರಿ ಅಥವಾ ಕೊಲಾಬ್ರೇಟರ್ಸ್ ಇದ್ದರೆ ಕೊಲಾಬ್ರೇಟರ್ ಎಂಟ್ರಿ, ಆ ಥರ ನಾವು ಜೋಡಿಸಿ ಇಡ್ತೀವಿ. ಎಲ್ಲ ಜೋಡಿಸಿ ಇಟ್ಟಿರುವ ಎಂಟ್ರೀಸನ್ನು ಆಲ್ಫಾಬೆಟಿಕಲ್, ಈಗ ಮೇನ್ ಎಂಟ್ರಿ ಆದರೆ ಅದನ್ನು ನಾವು ಕ್ಲಾಸಿಫೈಡ್ ಆರ್ಡರ್ಲಿ ಅರೇಂಜ್ ಮಾಡ್ತೀವಿ. ಅದರ್ ಎಂಟ್ರೀಸ್ ಲೈಕ್ ಆಥರ್ ಎಂಟ್ರಿ, ಟೈಟಲ್ ಎಂಟ್ರಿ, ಸಬ್ಜೆಕ್ಟ್ ಎಂಟ್ರಿ, ಕೊಲಾಬ್ರೇಟರ್ಸ್ ಎಂಟ್ರಿ ಅದೆಲ್ಲ ಏನಿದೆಯಲ್ಲ ದಟ್ ವಿಲ್ ಬಿ ಅರೇಂಜ್ಡ್ ಅಕಾರ್ಡಿಂಗ್ ಟು ಆಲ್ಫಾಬೆಟಿಕಲ್ ವೈಸ್, ರೈಟ್. ಆಲ್ ದೀಸ್ ಎಂಟ್ರೀಸ್ ಆರ್ ಸೆಪರೇಟ್ಲಿ ಅರೇಂಜ್ಡ್ ಇನ್ ದಿ ಕ್ಯಾಟಲಾಗ್ ಕ್ಯಾಬಿನೆಟ್. ಸೊ ಅದಕ್ಕೆ ಕ್ಯಾಟಲಾಗ್ ಕ್ಯಾಬಿನೆಟಲ್ಲಿ ಹೆಂಗಿರುತ್ತೆ ಅಂತ ಹೇಳಿದರೆ ಮೇನ್ ಎಂಟ್ರಿಗೆ ಒಂದು ಸೆಪ್ರೇಟ್ ಕ್ಯಾಟಲಾಗ್ ಕ್ಯಾಬಿನೆಟ್ ಇರುತ್ತೆ, ಆಥರ್ ಎಂಟ್ರಿಗೇ ಸೆಪ್ರೇಟ್ ಕ್ಯಾಟಲಾಗ್ ಕ್ಯಾಬಿನೆಟ್ ಇರುತ್ತೆ, ಟೈಟಲ್ಗೆ ಸೆಪ್ರೇಟು, ಸಬ್ಜೆಕ್ಟ್ಗೆ ಸೆಪ್ರೇಟ್ ಕ್ಯಾಟಲಾಗ್ ಎಂಟ್ರೀಸ್ ಇರುತ್ತೆ. ಸೊ ಪ್ರತಿಯೊಂದು ವುಡನ್ ಟ್ರೇಯಲ್ಲಿ ನಾವು ಕ್ಯಾಟಲಾಗ್ ಕಾರ್ಡ್ಸನ್ನು ಅರೇಂಜ್ ಮಾಡಾದ್ಮೇಲೆ ಅದನ್ನು ನಾವು ಕ್ಯಾಟಲಾಗ್ ಕ್ಯಾಬಿನೆಟಲ್ಲಿ ಇಡ್ತೀವಿ. ಈ ಕ್ಯಾಟಲಾಗ್ ಕ್ಯಾಬಿನೆಟ್ ಹೆಂಗಿರುತ್ತೆ ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟು ಅದರದ್ದು ಪಿಕ್ಚರಲ್ಲಿ ತೋರಿಸ್ಕೊಡ್ತೀನಿ, ರೈಟ್. ಸೊ ದಿಸ್ ಫಾರ್ಮ್ ಆಫ್ ಕ್ಯಾಟಲಾಗ್ cards are arranged according to alphabetical wise or classified wise. So when you come to the card form of catalog according to classified catalog ಪ್ರಕಾರ ಹೋಗಬೇಕು ಅಂತ ಹೇಳಿದರೆ ಇಲ್ಲಿ ಎರಡೂ ಥರದ ಎಂಟ್ರೀಸನ್ನು ಮಾಡ್ತೀವಿ. ಒಂದು ನಂಬರ್ ಎಂಟ್ರಿ, ದಟ್ ಈಸ್ ದ ಮೇನ್ ಎಂಟ್ರಿ, ಆ್ಯಂಡ್ ಅನದರ್ ಒನ್ ಇಸ್ ದಿ ಆಲ್ಫಾಬೆಟಿಕಲ್ ಎಂಟ್ರಿ. ಆಲ್ಫಾಬೆಟಿಕಲ್ ಎಂಟ್ರಿ ಅಂತ ಹೇಳಿದರೆ ಆಥರ್ ಎಂಟ್ರಿ, ಟೈಟಲ್ ಎಂಟ್ರಿ, ಸಬ್ಜೆಕ್ಟ್ ಎಂಟ್ರಿ ಇವುಗಳನ್ನೆಲ್ಲ ನಾವು ಆಲ್ಫಾಬೆಟಿಕಲ್ ವೈಸ್ ಅರೇಂಜ್ ಮಾಡಿರ್ತೀವಿ. ಅಂದರೆ ಡಿಕ್ಷನರಿ ಹೆಂಗಿರುತ್ತೆ ಆ ಥರ ಡಿಕ್ಷನರಿಯಲ್ಲಿ ಹೆಂಗೆ ಅರೇಂಜ್ಮೆಂಟ್ ಇರುತ್ತೆ ಅದೇ ಥರ ಇಲ್ಲಿ ಕೂಡ ಆಲ್ಫಾಬೆಟಿಕಲ್ ಅರೇಂಜ್ಮೆಂಟ್ ಇರುತ್ತೆ. ಸೊ ಹಾಗಾಗಿ ಕ್ಯಾಟಲಾಗು ಮೇನ್ ಎಂಟ್ರಿ ಏನಿದೆಯೋ ಅದು ಬೇರೆ ಕಡೆ ಹೋಗುತ್ತೆ, ದಟ್ ಈಸ್ ಕ್ಲಾಸಿಫೈಡ್ ಕ್ಯಾಟಲಾಗ್ ಕಡೆ ಹೋಗುತ್ತೆ. ಇನ್ನು ಬಾಕಿ ಇರುವಂಥ ಎಂಟ್ರೀಸು ಆಥರು, ಟೈಟಲ್, ಸಬ್ಜೆಕ್ಟ್ ಎಲ್ಲ ಆಲ್ಫಾಬೆಟಿಕಲ್ ಕ್ಯಾಟಲಾಗಲ್ಲಿ ಎಂಟ್ರಿ ಮಾಡಿ ಅದನ್ನು ಸೆಪ್ರೇಟಾಗಿ ನಾವು ಜೋಡಿಸಿ ಇಟ್ಟಿರ್ತೀವಿ. ದೆನ್ ಈಚ್ ಟ್ರೇ ವಿಲ್ ಬಿ ಲೇಬಲ್ಡ್. ಪ್ರತಿಯೊಂದು ಟ್ರೇ ಕೂಡ ಲೇಬಲ್ ಆಗಿರುತ್ತೆ. ಲೇಬಲ್ ಅಂತ ಹೇಳಿದರೆ ಆ ಪರ್ಟಿಕ್ಯುಲರ್ ಟ್ರೇಯಲ್ಲಿ ಯಾವ ಎಂಟ್ರಿಯಿಂದ ಯಾವ ಎಂಟ್ರಿ ತನಕ ಇದೆ. ಲೈಕ್ ಫಾರ್ ಎಕ್ಸಾಂಪಲ್ ಆ ಪರ್ಟಿಕ್ಯುಲರ್ ಟ್ರೇಯಲ್ಲಿ ಇಫ್ ದಿ ಎಂಟ್ರೀಸ್ ಆರ್ ಫ್ರಮ್ ಝೆಡ್ ಅಥವಾ ಎಂಟ್ರೀಸ್ ಆರ್ ಫ್ರಮ್ ಸಿ ಎಲ್ಲಿಂದ CS ತನಕ ಎಂಟ್ರೀಸ್ ಇದೆ ಅಂತ ಹೇಳಿ ಆ ಪರ್ಟಿಕ್ಯುಲರ್ ಲೇಬಲ್ ಮೇಲೆ ನಾವು ಮೆನ್ಷನ್ ಮಾಡಿರ್ತೀವಿ. Okay, this is how the readers will come to know. Like for example, if a reader wants to come and search a catalog, that label will help him to find out where he has to go for the location of the book or where he has to go and see the catalog card. ಹೆಂಗೆ ಅವನು ಹುಡುಕಬೇಕು ಅನ್ನೋದನ್ನು ಈ ಲೇಬಲ್ ಅವನಿಗೆ ತೋರಿಸ್ಕೊಡುತ್ತೆ. Now this catalog card is very economical and can be kept up to date. ಇದೇನು ಅಷ್ಟು ಕಾಸ್ಟ್ಲಿ ಅಲ್ಲ, ಇದನ್ನು ಈಸಿಯಾಗಿ ನಾವು ಮಾಡ್ಬೋದು, ಜೊತೆಗೆ ಇದನ್ನು ಯಾವುದೇ ಕಷ್ಟ ಇಲ್ಲದೆ ನಾವು ಅಪ್ಡೇಟ್ ಕೂಡ ಮಾಡಬಹುದು. ದೆನ್ ಎಂಟ್ರೀಸ್, ನ್ಯೂ ಎಂಟ್ರೀಸ್ ಆಗಿರ್ಬೋದು ಅಥವಾ ಹೊಸ ಎಂಟ್ರೀಸ್ಗಳು, ಯಾವುದಾದ್ರೂ ಪುಸ್ತಕ ಹೊಸದಾಗಿ ಬಂತು ಅಂತ ಹೇಳಿದರೆ ಅದಕ್ಕೆ ಪ್ರಾಪರ್ ಪ್ಲೇಸ್ ಯಾವುದಕ್ಕೆ ಎಲ್ಲಿ ಆ ಪರ್ಟಿಕ್ಯುಲರ್ ಕ್ಯಾಟಲಾಗನ್ನು ಇಡಬೇಕು ಅದನ್ನು ಇನ್ಸರ್ಟ್ ಮಾಡಲಿಕ್ಕೂ ಕೂಡ ಈಸಿ. ಅದೇ ಥರ ನಾವು ಲೈಬ್ರರಿಯಲ್ಲಿ ಪುಸ್ತಕ ವೀಡ್ ಔಟ್ ಆಯಿತು ಅಂತ ಹೇಳಿದರೆ, ಆಸ್ ಐ ಟೋಲ್ಡ್ ಯು ವೀಡ್ ಔಟ್ ಅಂದರೆ ಏನು ಅಂತ ಹೇಳಿ, ಯಾವುದೇ ಪುಸ್ತಕ ನಮಗೆ ಲೈಬ್ರರಿಯಲ್ಲಿ ಬೇಡ ಅನ್ನಿಸ್ದಾಗ, ಬೇಡ ಅಂತ ಯಾವಾಗ ಹೇಳ್ತೀವಿ ಅದು ಔಟ್ಡೇಟೆಡ್ ಆಗಿದ್ರೆ ಅಥವಾ ಎಡಿಷನ್ ಔಟ್ಡೇಟ್ ಆಗಿದ್ರೆ ಅಥವಾ ಅದು ಮ್ಯೂಟಿಲೇಟ್ ಆಗಿದ್ರೆ, ಡ್ಯಾಮೇಜ್ ಆಗಿದ್ರೆ ಅಥವಾ ಲಾಸ್ಟ್ ಆಗಿದ್ರೆ ಅಂಥ ಪುಸ್ತಕ ನಾವು ವೀಡ್ ಔಟ್ ಮಾಡ್ತೀವಿ. ಸೊ ಈ ವೀಡ್ ಔಟ್ ಮಾಡಿರುವಂಥ ಎಲ್ಲ ಪುಸ್ತಕಗಳದ್ದು ಕಾರ್ಡ್ಸನ್ನು ಕೂಡ ನಾವು ಕ್ಯಾಟಲಾಗ್ ಕ್ಯಾಬಿನೆಟಿಂದ ತೆಗಿಬೇಕಾಗುತ್ತೆ. ಸೊ ಇಫ್ ಯು ವಾಂಟ್ ಟು ಟೇಕ್ ಅವೇ ದೀಸ್ ಕ್ಯಾಟಲಾಗ್ ಕಾರ್ಡ್ಸ್ ಫ್ರಮ್ ದಿ ಕ್ಯಾಟಲಾಗ್ ಕ್ಯಾಬಿನೆಟ್, ದಿಸ್ will be very very useful. That is, card form of catalog is very good in addition of new entries and deletion of old entries also. So by doing this there is no need for frequent revisions because you can easily do it with the help of the card form of catalog. The first card form of catalog was used by Rozier for preparing catalog of Paris Academy of Science. ಸೊ ರೊಝೈಯರ್ ಅವರು ಫಸ್ಟು ಟೈಮು ಈ ಕಾರ್ಡ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗನ್ನು ಯೂಸ್ ಮಾಡ್ತಾಯಿದ್ರು ಫಾರ್ ಪ್ರಿಪೇರಿಂಗ್ ದ ಪ್ಯಾರಿಸ್ ಅಕಾಡೆಮಿ ಆಫ್ ಸೈನ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಅಥವಾ ಒಂದು ಪರ್ಟಿಕ್ಯುಲರ್ ಅಕಾಡೆಮಿ ಮೇಲೆ ಈ ಕಾರ್ಡ್ಸನ್ನು ಕಾರ್ಡ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗ್ ಮೂಲಕ ಕ್ಯಾಟಲಾಗಿಂಗ್ ಕಾರ್ಡ್ಸನ್ನು ಪ್ರಿಪೇರ್ ಮಾಡಿದರು.
Then just see girls, this is the structure of the card form of catalog. You can see, as I told you, this is the skeletal form anta heltivi of card form of catalog. The size of this card form of catalog is 12.5 centimeters into 7.5 centimeters, that is 5 by 3 inches, right? As I told you, the punched card which is at the bottom of the card, this is called as the punched card, right? Sorry, punched hole. So ee punched hole ಮೂಲಕ ನಾವು what do you call the ರಾಡನ್ನು ಇನ್ಸರ್ಟ್ ಮಾಡಿ ಕಾರ್ಡ್ಸನ್ನು ಒಟ್ಟಿಗೆ ಒಂದೇ ಕಡೆ ಇಟ್ಕೊಳ್ಳಿಕ್ಕೆ ಯೂಸ್ ಆಗುತ್ತೆ. ಇದ್ರ ಮೂಲಕ ನಾವು ರಾಡ್ಸನ್ನು ಇನ್ಸರ್ಟ್ ಮಾಡ್ತೀವಿ, ಸ್ಟೀಲ್ ರಾಡ್ಸನ್ನು ಇನ್ಸರ್ಟ್ ಮಾಡ್ತೀವಿ. ಓಕೆ, ಸೊ ದಿಸ್ ಕಾರ್ಡ್ ಈಸ್ ಆಫ್ thickness 0.025 centimeters. Now this is the skeletal form of a card. This is called as a horizontal line. This is the first indentation, this is the second indentation, and this is the third indentation, which is called as a imaginary indent. Now why I am telling about all these things is, this will be useful for you to know how to enter the details of the book in this particular form of card form of catalog, right? Then next, this is what is called as a card catalog cabinet. So I told you about the cabinet. ಇದನ್ನು ನಾವು ವುಡನ್ ಟ್ರೇ ಅಂತ ಹೇಳ್ತೀವಿ. ಇದು ಕಾಣಿಸ್ತಾ ಇದೆಯಾ? ಇದು ಒಂದು ವುಡನ್ ಟ್ರೇ, ಇದೊಂದು ವುಡನ್ ಟ್ರೇ, ಇದು ವುಡನ್ ಟ್ರೇ. ಸೊ ಈ ವುಡನ್ ಟ್ರೇಸನ್ನು ಓಪನ್ ಮಾಡಿದಾಗ ನಾವು ಒಳಗಡೆ ಕಾರ್ಡ್ಸನ್ನು ಅರೇಂಜ್ ಮಾಡಿರ್ತೀವಿ. ಯು ಕ್ಯಾನ್ ಸಿ ಹಿಯರ್, ದಿಸ್ ಇಸ್ 15, ದಿಸ್ ಇಸ್ 16, and they have written here something. This is what is called as label, that tells you the cards which are arranged inside. It starts from this letter and ends with this letter. So whoever wants to find the catalog of his choice can see to the label and go to that particular catalog cabinet and search for it. This is a view of card form of catalog cabinet. See, this is how you see the catalog cards. ಈ ಥರ ಇರುತ್ತೆ, ಈ ಥರ ಅರೇಂಜ್ ಮಾಡಿರ್ತೀವಿ, ರೈಟ್? ಸೊ ಯು ಕ್ಯಾನ್ ಸಿ, ದಿಸ್ ಇಸ್ ದಿ ಲೇಬಲ್. ಈ ಕಾರ್ಡ್ಸನ್ನು ಅರೇಂಜ್ ಮಾಡಿರೋದು ನೋಡಿದ್ದೀರಲ್ವಾ? ಈ ಕಾರ್ಡನ್ನು ಹೆಂಗೆ ಅರೇಂಜ್ ಮಾಡಿರ್ತಾರೆ ಅಂತ ಹೇಳಿದರೆ, ವಿತ್ ದ ಹೆಲ್ಪ್ ಆಫ್ ದ ಸ್ಟೀಲ್ ರಾಡ್. ಯು ಕ್ಯಾನ್ ಸಿ ಹಿಯರ್, ದ ಸ್ಟೀಲ್ ರಾಡ್ ವಿಲ್ ಬಿ ಫಿಟೆಡ್. ಇಲ್ಲಿ ಎರಡು ಕಾರ್ಡ್ಸ್ ಇದೆ, ಇಲ್ಲಿ ಒಂದೊಂದರಲ್ಲಿ ಒಂದಿರುತ್ತೆ. ಸೊ ಒಂದಿದ್ರೆ ಈ ಸ್ಟೀಲ್ ರಾಡ್ ಮುಂದಕ್ಕೆ ಇಲ್ಲಿ ಮಿಡಲಲ್ಲಿ ಬಂದಿರುತ್ತೆ. ಸೊ ದಿಸ್ ಸ್ಟೀಲ್ ರಾಡ್ ಕ್ಯಾನ್ ಬಿ ಓಪನ್ಡ್. ಯು ಕ್ಯಾನ್ ಓಪನ್ ಆ್ಯಂಡ್ ಆಲ್ಸೋ ಯು ಕ್ಯಾನ್ ಕ್ಲೋಸ್ ಇಟ್, ರೈಟ್? ಸೊ ಓಪನ್ ಮಾಡಿ ಕಾರ್ಡ್ಸನ್ನು ತೆಗಿಬಹುದು, ಮತ್ತು ಕ್ಲೋಸ್ ಮಾಡಿ ಕಾರ್ಡ್ಸನ್ನು ಟೈಟಾಗಿ ಒಂದೇ ಕಡೆ ಇಡ್ಬೋದು. ಸೊ ದಿಸ್ ಇಸ್ ಹೌ ದಿ ಕಾರ್ಡ್ ಕ್ಯಾಟಲಾಗ್ಸ್ ಆರ್ ಅರೇಂಜ್ಡ್ ಇನ್ ಎ ಕಾರ್ಡ್ ಕ್ಯಾಟಲಾಗ್ ಕ್ಯಾಬಿನೆಟ್, ರೈಟ್? So what are the advantages of this card form of catalog? As I told you, card form of cataloging alli neevu insertion and withdrawal of cards can be done very easily. You can easily do it, ರೈಟ್? ಯಾಕಂದರೆ ನೀವು ಆ ಸ್ಟೀಲ್ ರಾಡನ್ನು ಓಪನ್ ಮಾಡಿ ಕ್ಯಾಟಲಾಗ್ ಕ್ಯಾಬಿನೆಟಿಂದ ಬೇಕಾಗಿರುವಂಥ ಕಾರ್ಡ್ಸು ಎಲ್ಲಿ ನಿಮಗೆ ಇನ್ಸರ್ಟ್ ಮಾಡಬೇಕು ಅನಿಸುತ್ತೋ, ಲೈಕ್ ಫಾರ್ ಎಕ್ಸಾಂಪಲ್ ನೀವು ಎಂಟ್ರಿ ಮಾಡ್ತಾ ಇರಬೇಕಾದ್ರೆ ಯಾವುದೇ ಒಂದು ಪುಸ್ತಕದ್ದು ಆಥರ್ ಎಂಟ್ರಿಯನ್ನು ಮರ್ತೋಗಿದ್ದೀರಾ ಅಂತ ಇಟ್ಕೊಳ್ಳಿ. ಆ ಆಥರ್ ಎಂಟ್ರಿ ಮರ್ತೋಗಿರೋದನ್ನು ಪುನಃ ನೀವು ಮಾಡಿಬಿಟ್ಟು ಕಾರ್ಡಲ್ಲಿ ಎಂಟ್ರಿ ಮಾಡಿಬಿಟ್ಟು ಯಾವ ಪುಸ್ತಕದ್ದು ಬರುತ್ತೆ ಅದು ಪರ್ಟಿಕ್ಯುಲರ್ ಕಾರ್ಡು, ಅದು ಆಲ್ಫಾಬೆಟಿಕಲ್ ಅರೇಂಜ್ ಆಗಿರುತ್ತಲ್ಲ, ಅಲ್ಲಿ ನೀವು ಆ ಕಾರ್ಡನ್ನು ಇನ್ಸರ್ಟ್ ಮಾಡಬಹುದು. ಸೊ ದ ಕಾರ್ಡ್ ಈಸ್ ಗಿವನ್ ಅ ಪ್ರಾಪರ್ place for insertion in card form of catalog, but this is not possible in book form of catalog and ಶೆಫ್ ಫಾರ್ಮ್ ಆಫ್ ಕ್ಯಾಟಲಾಗ್. ಸೊ ಈಸಿಲಿ ನೀವು ಕಾರ್ಡನ್ನು ರಿಮೂವ್ ಮಾಡ್ಬೋದು, ಜೊತೆಗೆ ಇನ್ಸರ್ಟು ಕೂಡ ಮಾಡ್ಕೋಬೋದು. ಸೊ ಯಾವ್ಯಾವ ಕಾರ್ಡ್ಸನ್ನು ನೀವು ಡಿಲೀಟ್ ಮಾಡಬೇಕು ಅಂತ ಇದ್ದೀರೋ ಅಥವಾ ಯಾವ ಕಾರ್ಡ್ಸನ್ನು ರಿಮೂವ್ ಮಾಡಬೇಕು ಅಂತ ಇದ್ದೀರೋ ಆ ಕಾರ್ಡ್ಸನ್ನು ನೀವು ಈಸಿಯಾಗಿ ರಿಮೂವ್ ಮಾಡ್ಬೋದು ಇನ್ ದಿ card form of catalog. So whichever card you want to insert, you can insert, and whichever card you feel you have to take it out so that it will not misguide the readers, ಅಂತ ಕಾರ್ಡ್ಸನ್ನು ನೀವು ತೆಗೆದಾಕ್ಬೋದು. ಸೊ ಇದು ಅಪ್ಡೇಟು ಬೇಗ ಆಗುತ್ತೆ. ಯು ಕ್ಯಾನ್ ಈಸಿಲಿ ಅಪ್ಡೇಟ್ ದಿಸ್ ಕಾರ್ಡ್ ಫಾರ್ಮ್ ಆಫ್ ಕ್ಯಾಟಲಾಗ್. ಇಟ್ ಕ್ಯಾನ್ ಬಿ ಈಸಿಲಿ ಗೈಡೆಡ್. See girls, what happens here is entries are arranged according to alphabetical wise. As I told you, in a card form of cataloging, ಒಂದು ಆಥರ್ ಬರೆದಿರುವಂಥ ಪುಸ್ತಕ ಎಲ್ಲನೂ ಒಟ್ಟಿಗೆ ನೀವು ಒಂದೇ ಕಡೆ ನೋಡ್ಬೋದು. ದಟ್ ಫೆಸಿಲಿಟಿ ಈಸ್ ಅವೈಲಬಲ್ ಇನ್ ಕಾರ್ಡ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗ್. ಲೈಕ್ ಫಾರ್ ಎಕ್ಸಾಂಪಲ್, ಇಫ್ ಐ ವಾಂಟೆಡ್ ಟು ಸರ್ಚ್ S.R. ರಂಗನಾಥನ್ ಅವರು ಎಷ್ಟು ಪುಸ್ತಕ ಬರೆದಿದ್ದಾರೆ ನಮ್ಮ ಲೈಬ್ರರಿಯಲ್ಲಿ ಅವ್ರು ಬರೆದಿರುವಂಥ ಎಷ್ಟು ಪುಸ್ತಕಗಳು ಇದೆ ಅಂತ ಕಂಡುಹಿಡಿಬೇಕು ಅಂತ ಹೇಳಿದರೆ ನಾನು ಏನು ಮಾಡೋದು ಬೇಡ, ಐ ಕ್ಯಾನ್ ಗೋ ಟು ದಿ
ಆಥರ್ ಕ್ಯಾಟಲಾಗ್ ಕ್ಯಾಬಿನೆಟ್, ಅಲ್ಲಿ ಎಸ್ ಆರ್ ರಂಗನಾಥನ್ ಅಂತ ಕಾರ್ಡ್ಸನ್ನು ಹುಡುಕಿದಾಗ ಎಸ್ ಆರ್ ರಂಗನಾಥನ್ ಅವರು ಬರೆದಿರುವಂಥ ಎಷ್ಟು ಪುಸ್ತಕ ನಮ್ಮ ಲೈಬ್ರರಿಯಲ್ಲಿ ಇದೆಯೋ ಅಷ್ಟು ಪುಸ್ತಕದ ಕಾರ್ಡ್ಸು ನಾನು ಒಟ್ಟಿಗೆ ಒಂದೇ ಕಡೆ ನೋಡಬಹುದು. ಅರ್ಥ ಆಗ್ತಾ ಇದೆಯಾ? ಸೊ ದಟ್ ಗೈಡಿಂಗ್ ಫೆಸಿಲಿಟಿ ಇಸ್ ಅವೈಲಬಲ್ ಇನ್ ಕಾರ್ಡ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗ್. ದಿಸ್ ಇಸ್ ನಾಟ್ ಅವೈಲಬಲ್ ಇನ್ ಬುಕ್ ಫಾರ್ಮ್ ಆ್ಯಂಡ್ ಶೆಫ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗ್, ಬಟ್ ದಿಸ್ ಇಸ್ ಈಸಿಲಿ ಅವೈಲಬಲ್ ಹಿಯರ್. ನಾಟ್ ಓನ್ಲಿ ದಟ್, ಇಫ್ ಯು ಗೋ ಟು ದ ಸಬ್ಜೆಕ್ಟ್ ಕ್ಯಾಟಲಾಗ್ ಲೈಕ್ ಫಾರ್ ಎಕ್ಸಾಂಪಲ್ ಲೈಬ್ರರಿ ಸೈನ್ಸ್ ಅಂತ ಸಬ್ಜೆಕ್ಟ್ ಕ್ಯಾಟಲಾಗಲ್ಲಿ ನೀವು ಹೋಗಿ ಹುಡ್ಕೋದಿದ್ರೆ ಲೈಬ್ರರಿ ಸೈನ್ಸ್ಗೆ ಸಂಬಂಧಪಟ್ಟಂಗೆ how many books are there in the collections of a library? The whole collections can be seen in a one particular place. Suppose there are hundreds of books on library science, the whole 100 books which are present in library science in that particular library, you can see to the cards in the subject catalog cabinet. That facility is available in card form of cataloging. As the entries are prepared on cards, it is easier to consult and handle by the users. ಸೊ ಎಂಟ್ರೀಸು ನಾವು ಕಾರ್ಡ್ಸ್ ಮೇಲೆ ಮಾಡೋದ್ರಿಂದ ಏನಾಗುತ್ತೆ, ಇಟ್ ಈಸ್ ಈಸಿಯರ್ ಟು ಕನ್ಸಲ್ಟ್, ಈಸಿಯಾಗಿ ಅದನ್ನು ನೋಡ್ಬೋದು ಆ್ಯಂಡ್ ದ ಯೂಸರ್ಸ್ ಕ್ಯಾನ್ ಹ್ಯಾಂಡಲ್ ಇಟ್ ವೆರಿ ಈಸಿಲಿ. ಕಾರ್ಡ್ ಕ್ಯಾಟಲಾಗ್ ಇಸ್ ಮೋರ್ ಡ್ಯೂರಬಲ್ ಫ್ರಮ್ ಅದರ್ ಫಿಸಿಕಲ್ ಫಾರ್ಮ್ಸ್. ಸೊ ಇದು ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ ಮತ್ತು ಕ್ಯಾಟಲಾಗ್ಸನ್ನು ನಾವು ಇಂಡಿವಿಜುವಲ್ ಕ್ಯಾಟಲಾಗ್ಸ್ ಜೋಡಿಸಿರೋದ್ರಿಂದ ಏನಾಗುತ್ತೆ, ನಾವು ಈಸಿಯಾಗಿ ರೆಫರ್ ಮಾಡೋದಲ್ಲದೆ ಈ ಕಾರ್ಡ್ಸು ಕೂಡ ತುಂಬ ಡ್ಯೂರಬಲ್ ಆಗಿರುತ್ತೆ ಮತ್ತು ಆದಷ್ಟು ಬೇಗ ಇದು tear out ಆಗಲ್ಲ. It cannot be torn so easily. If at all, if someone wants to do it, he has to do it by force. ಅಂದರೆ ಅವನು ಇಷ್ಟಪಟ್ಟು ಮಾಡಬೇಕು ಹೊರತು ಇಲ್ಲ ಅಂತ ಹೇಳಿದರೆ ಈ ಕಾರ್ಡ್ ಫಾರ್ಮ್ಸ್ ಆಫ್ ಕ್ಯಾಟಲಾಗ್ಸನ್ನು ಯಾರು ಅಷ್ಟು ಇದು ಮಾಡಲಿಕ್ಕೆ ಟೇರ್ ಮಾಡಲಿಕ್ಕೆ ಆಗೋದಿಲ್ಲ. Right? So if someone wants to play mischief with the catalog cards, then they have to do it. ಅದೊಂದು ಡಿಸಡ್ವಾಂಟೇಜು. ಬಟ್ ಅದರ್ವೈಸ್ these card form of catalog are a good physical form of catalog. Being a single unit, cards can be arranged in any desired order. As it is a single unit, ಅಂದರೆ ಸಿಂಗಲ್ ಕಾರ್ಡ್, ಪ್ರತಿಯೊಂದು ಎಂಟ್ರಿಯನ್ನು ನಾವು ಸಿಂಗಲ್ ಕಾರ್ಡಲ್ಲೇ ಮಾಡೋದ್ರಿಂದ ನಿಮಗೆ ಹೆಂಗೆ ಅರೇಂಜ್ ಮಾಡಬೇಕು ಅನಿಸುತ್ತಾ, ಆಲ್ಫಾಬೆಟಿಕಲ್ ವೈಸ್ ಅರೇಂಜ್ ಮಾಡಬೇಕಂದ್ರೆ ಅರೇಂಜ್ ಮಾಡ್ಬೋದು. ಸೊ ಆಲ್ಫಾಬೆಟಿಕಲ್ ವೈಸ್ ಯೂಶ್ವಲಿ ದಟ್ ಈಸ್ ಯೂನಿವರ್ಸಲಿ ಅಕ್ಸೆಪ್ಟೆಡ್. ಸೊ ಆಲ್ಫಾಬೆಟಿಕಲ್ ವೈಸಲ್ಲಿ ನಾವು ಈಸಿಯಾಗಿ ಅರೇಂಜ್ ಮಾಡ್ಕೊಂಡು ಹೋಗ್ಬೋದು ಕಾರ್ಡ್ಸನ್ನು. ದೆನ್ ಕೋಆಪರೇಟಿವ್ ಕ್ಯಾಟಲಾಗಿಂಗ್ ಈಸ್ ಪಾಸಿಬಲ್. ಸೊ ಕೋಆಪರೇಟಿವ್ ಕ್ಯಾಟಲಾಗಿಂಗ್ ಅಂತ ಹೇಳಿದರೆ ಈಚ್ ಆಫ್ ದ ಲೈಬ್ರರಿ ಕ್ಯಾನ್ ಕೋಆಪರೇಟ್ ಆ್ಯಂಡ್ ದೇ ಕ್ಯಾನ್ ಪ್ರಿಪೇರ್ ದಿ ಕಾರ್ಡ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗ್ ವೆರಿ ಈಸಿಲಿ. ದೆನ್ ಇಟ್ ಈಸ್ ಎಕನಾಮಿಕಲ್ ಟು ಮೇಂಟೈನ್ ಆ್ಯಂಡ್ ಕಾರ್ಡ್ಸ್ ಕ್ಯಾನ್ ಬಿ ಚೇಂಜ್ಡ್ ಅಟ್ ಎನಿ ಟೈಮ್. ಸೊ ಇಟ್ ಇಸ್ ಎಕನಾಮಿಕಲ್, ಕಾರ್ಡ್ಸ್ ಆರ್ ನಾಟ್ ಸೋ ಕಾಸ್ಟ್ಲಿ. ಸೊ ಹಂಗಾಗಿ ಅದನ್ನು ನಾವು ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು. ಅದಲ್ಲದೆ ಅದಕ್ಕೆ ಒದಗುವಂಥ ಖರ್ಚು ಏನಿದೆಯಲ್ಲ ಅದು ಕೂಡ ಕಮ್ಮಿ ಇದೆ. ಸೊ ಹಾಗಾಗಿ ಕಾರ್ಡ್ ಫಾರ್ಮ್ ಆಫ್ ಕ್ಯಾಟಲಾಗನ್ನು ನಾವು ಈಸಿಯಾಗಿ ಮಾಡ್ಬೋದು. ಮತ್ತು ಯಾವುದೇ ಟೈಮಲ್ಲಿ ಕ್ಯಾಟಲಾಗ್ ಕೋಡ್ಸು ರಿವೈಸ್ ಆಯಿತು ಅಥವಾ ಚೇಂಜ್ ಆಯಿತು ಅಂತ ಹೇಳಿದರೆ ಈ ಕಾರ್ಡ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗ್ ನಾವು ಈಸಿಯಾಗಿ ಚೇಂಜ್ ಮಾಡ್ಬೋದು. ಯಾಕಂದರೆ ಹಿಯರ್ ಯು ಆರ್ ಗೋಯಿಂಗ್ ಟು ಓನ್ಲಿ ಎಕ್ಸ್ಚೇಂಜ್ ದಿ ಕಾರ್ಡ್ಸ್ ಆರ್ ಯು ಆರ್ ಗೋಯಿಂಗ್ ಟು write the new card when then there is a change in the code of cataloging. So that can be easily done. An international standard ಅನ್ನು ಕೂಡ ನಾವು ಇಲ್ಲಿ ಮಾಡ್ಕೋಬಹುದು with the help of the card form of catalog. This presents a neat appearance. So when you go and see a catalog cabinet, you feel so happy. You just wanted to see how the arrangements are there. When you go to a dictionary, when you want to find the meaning of some term in a dictionary, you just go through the dictionary, see they are alphabetically arranged in such a way that is easy to find out and the appearance is also good. So ಅದೇ ಥರ ಇಲ್ಲಿನೂ ಕಾರ್ಡ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗ್ ಬಂದಾಗ ಕ್ಯಾಟಲಾಗ್ಸು ಈಸಿಯಾಗಿ ಅರೇಂಜ್ ಆಗಿರುತ್ತೆ. ಅದು ಪ್ರಿಂಟ್ ಆಗಿರೋದ್ರಿಂದ ರೀಡರ್ಸು ಈಸಿಯಾಗಿ ಅದನ್ನು ನೋಡಿ ಅರ್ಥ ಮಾಡ್ಕೋಬಹುದು ಮತ್ತು ಯಾವುದೇ ಥರದ ಕಷ್ಟ ಅವ್ರಿಗೆ ಆಗೋದಿಲ್ಲ. ಸೊ ಇಟ್ ಪ್ರೆಸೆಂಟ್ಸ್ ಅ ವೆರಿ ನೀಟ್ ಅಪಿಯರೆನ್ಸ್. Now, apart from these advantages, there are many disadvantages also which are available in this card form of cataloging. ತುಂಬ ಏನಿಲ್ಲ, ಬಟ್ ಏನು ಅಂತ ಹೇಳಿದರೆ ಕಾರ್ಡ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗಲ್ಲಿ ಸ್ವಲ್ಪ ಡಿಸಡ್ವಾಂಟೇಜ್ ಇದೆ. ಏನು ಅಂತ ಹೇಳಿದರೆ ಇಟ್ ಆಕ್ಯುಪೈಸ್ ಮಚ್ ಸ್ಪೇಸ್. ಸಿ, you have to prepare the catalog cards and these catalog cards are to be arranged in the ಕ್ಯಾಟಲಾಗ್ ಕ್ಯಾಬಿನೆಟ್ಸ್. ಕ್ಯಾಟಲಾಗ್ ಕ್ಯಾಬಿನೆಟ್ ಎಲ್ಲ ಅರೇಂಜ್ ಮಾಡಬೇಕು ಇದನ್ನು. ಸೊ ಈ ಕ್ಯಾಟಲಾಗ್ ಕ್ಯಾಬಿನೆಟ್ಸ್ ಏನಿದೆಯಲ್ಲ ಅವು ದೇ ಆಕ್ಯುಪೈ ಮೋರ್ ಸ್ಪೇಸ್. ಸೊ ಪ್ರತಿಯೊಂದಕ್ಕೂ ಯು ಹ್ಯಾವ್ ಟು ಅರೇಂಜ್ ದಿ
ಕ್ಯಾಟಲಾಗ್ ಕ್ಯಾಬಿನೆಟ್. ಲೈಕ್ ಫಾರ್ ಎಕ್ಸಾಂಪಲ್ ಮೇನ್ ಎಂಟ್ರಿಗೆ ಬೇರೆ ಕ್ಯಾಟಲಾಗ್ ಕ್ಯಾಬಿನೆಟ್ ಇರಬೇಕು. ಸೊ ದ ಸೈಜ್ ಆಫ್ ದ ಕ್ಯಾಟಲಾಗ್ ಕ್ಯಾಬಿನೆಟ್ ವಿಲ್ ಬಿ ಅ ಸ್ಟ್ಯಾಂಡರ್ಡ್ ಒನ್. ಸೊ ಅಕಾರ್ಡಿಂಗ್ ಟು ದಟ್ ಯು ಹ್ಯಾವ್ ಟು ಕೀಪ್ ಇಟ್. ಆ್ಯಂಡ್ ಇಟ್ ಈಸ್ ಮೇಡ್ ಅಪ್ ಆಫ್ ವುಡ್. ಯಾಕಂದರೆ ವುಡ್ ಒಳ್ಳೆಯದು ಅಂತ ಹೇಳ್ತೀವಿ. ಸೊ ಕ್ಯಾಟಲಾಗ್ ಕ್ಯಾಬಿನೆಟ್ಸ್ ಎಲ್ಲ ಲೈಬ್ರರಿಗೆ ಹೋದರೂ ವುಡ್ಡಲ್ಲೇ ಇರುತ್ತೆ. ಯೂಶ್ವಲಿ ವುಡ್ಡನ್ನಲ್ಲೇ ಮಾಡಿರ್ತಾರೆ ಆ ಫರ್ನಿಚರ್ನ. ಸೊ ಇಟ್ ಶುಡ್ ಬಿ ಪ್ಲೇಸ್ಡ್ ಇನ್ ಅ ಪರ್ಟಿಕ್ಯುಲರ್ ಪ್ಲೇಸ್ ವೇರ್ ರೀಡರ್ಸ್ ಕ್ಯಾನ್ ಹ್ಯಾವ್ ಅ ಈಸಿ ಆಕ್ಸೆಸ್ ಟು ಇಟ್. ಸೊ ಹಾಗಾಗಿ ಇಟ್ occupies lot of space. So you have to have a separate catalog cabinet for main entry, that is classified entries, then for author entries, for subject entry and title entry. So 4 ವಿಧವಾದಂತಹ ಕ್ಯಾಟಲಾಗ್ ಕ್ಯಾಬಿನೆಟ್ಸ್ ಅನ್ನು ಇಡಬೇಕಾಗುತ್ತೆ. ಸೊ ಈ ಕ್ಯಾಟಲಾಗ್ ಕ್ಯಾಬಿನೆಟ್ಸ್ ಆರ್ ಮೇಡ್ ಔಟ್ ಆಫ್ wood, and these are to be arranged in the front of the library, and in the entrance of the library, so that readers can ಈಸಿಲಿ ಗೋ ಆ್ಯಂಡ್ ಅಪ್ರೋಚ್ ಇಟ್. ಸೊ ಜಾಸ್ತಿ ಸ್ಪೇಸು ಇದು ಕ್ಯಾಟಲಾಗ್ ಕ್ಯಾಬಿನೆಟ್ಸ್ ಹಿಡಿಯುತ್ತೆ. ನಾನು ನಿಮಗೆ ಪಿಕ್ಚರಲ್ಲಿ ತೋರಿಸ್ದಂಗೆ ಯು ವುಡ್ ಹ್ಯಾವ್ ಸೀನ್ ಇಟ್ ಆಕ್ಯುಪೈಸ್ ಅ ಲಾಟ್ ಆಫ್ ಸ್ಪೇಸ್. Only one person can consult one tray, as only one copy of the catalog is provided in the libraries. You cannot make a duplicate copy of the catalog cards, because once again you make a duplicate cards, again you have to keep it in the other catalog cabinets. So again it is time consuming and it is occupies more space, right? So hangagi suppose a person is searching for a book or searching for a book on particular person, particular author, ಆ ಪರ್ಟಿಕ್ಯುಲರ್ ಕ್ಯಾಟಲಾಗ್ ಟ್ರೇ ಅನ್ನು ಒಬ್ಬರು ಮಾತ್ರ ನೋಡಲಿಕ್ಕೆ ಸಾಧ್ಯ. ಲೈಕ್ ಫಾರ್ ಎಕ್ಸಾಂಪಲ್, ನಾನು ಎಸ್ ಆರ್ ರಂಗನಾಥನ್ ಬಗ್ಗೆ ಪುಸ್ತಕ ಹುಡುಕ್ತಾ ಇದ್ದೀನಿ ಅಂತ ಹೇಳಿದರೆ, ರಂಗನಾಥನ್ ಎಸ್ ಆರ್ ಬಗ್ಗೆ ಅಲ್ಲದೆ ಅದೇ ಆಥರಲ್ಲಿ ಬರುವಂತಹ ಬೇರೆಯವರನ್ನು ಹುಡುಕಬೇಕು ಅಂತ ಹೇಳಿದರೆ ರೀಡರ್ಸು ಒಬ್ಬರಾದ ಮೇಲೆ ಒಬ್ಬರು ಮಾತ್ರ ಹುಡುಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆಫ್ಟರ್ ಒನ್ ಪರ್ಸನ್ ಕಂಪ್ಲೀಟ್ಸ್ ದ ಸರ್ಚ್, ದೆನ್ ದಿ ಅದರ್ ಪರ್ಸನ್ ಕ್ಯಾನ್ ಆಕ್ಸೆಸ್ ದಿ ಕ್ಯಾಟಲಾಗ್ ಕ್ಯಾಬಿನೆಟ್ ಆಫ್ ದಟ್ ಪರ್ಟಿಕ್ಯುಲರ್ ಟ್ರೇ. ಸೊ ಒಂದು ಟ್ರೇಯಲ್ಲಿ ಸೊ ದೇ ಹ್ಯಾವ್ ಟು ವೆಯ್ಟ್ ಅಂಟಿಲ್ ಒನ್ ಪರ್ಸನ್ ಕಂಪ್ಲೀಟ್ಸ್ ಹಿಸ್ ಟಾಸ್ಕ್. ದಿಸ್ ಈಸ್ ಅ ಪ್ರಾಬ್ಲಮ್ ಇನ್ ಅಥವಾ ಡಿಸ್ಅಡ್ವಾಂಟೇಜ್ ಇನ್ ಕಾರ್ಡ್ ಫಾರ್ಮ್ ಆಫ್ ಕ್ಯಾಟಲಾಗ್. ಇಟ್ ಈಸ್ ನಾಟ್ ಪೋರ್ಟಬಲ್. ಅಂದರೆ ಪೋರ್ಟಬಲ್ ಅಂದರೆ ಏನು? ಇಟ್ ಈಸ್ ನಾಟ್ ಈಸಿಲಿ, ಯು ಕೆನಾಟ್ ಈಸಿಲಿ ಟೇಕ್ ಇಟ್ ಎನಿವೇರ್ ಆ್ಯಸ್ ಯು ವಿಶ್, ರೈಟ್? ಈ ಬುಕ್ ಫಾರ್ಮು ಮತ್ತು ಶೆಫ್ ಫಾರ್ಮ್ ಆದರೆ ನೀವು ನೂಕ್ ಆ್ಯಂಡ್ ಕಾರ್ನರ್ ಆಫ್ ದ ಲೈಬ್ರರಿ ಎಲ್ಲಿ ಬೇಕಾದರೂ ನೀವು ಅದನ್ನು ಕ್ಯಾರಿ ಮಾಡಿಕೊಂಡು ತೊಗೊಂಡೋಗಿ ನೀವು ಅದನ್ನು ಕನ್ಸಲ್ಟ್ ಮಾಡ್ಬೋದಾಗಿತ್ತು. ಬಟ್ ಕಾರ್ಡ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗನ್ನು ನೀವು ಎಲ್ಲೂ ತೊಗೊಂಡೋಗಿ ಅದನ್ನು ಓದಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಎಲ್ಲನೂ ಕ್ಯಾಟಲಾಗ್ ಕ್ಯಾಬಿನೆಟಲ್ಲಿ ಅರೇಂಜ್ ಆಗಿರೋದ್ರಿಂದ, ಕ್ಯಾಟಲಾಗ್ ಕ್ಯಾಬಿನೆಟು ತೂಕ ಇರೋದ್ರಿಂದ ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎತ್ಕೊಂಡು ಹೋಗೋಕ್ಕೆ ಆಗೋದಿಲ್ಲ. ಯು ಕೆನಾಟ್ ಟೇಕ್ ಇಟ್ ಆ್ಯಂಡ್ ಯು ಕೆನಾಟ್ ಸೆಪ್ರೇಟ್ ದ ವುಡನ್ ಟ್ರೇ ಆ್ಯಂಡ್ ಯು ಕ್ಯಾನ್ ಟೇಕ್ ಟು ದ ಟೇಬಲ್ ಆ್ಯಂಡ್ ಯು ಕ್ಯಾನ್ ಸರ್ಚ್. ಆ ಥರ ಫೆಸಿಲಿಟೀಸು ಇಲ್ಲಿ ಕೊಡೋದಿಲ್ಲ. ಸೊ ಡ್ಯೂ ಟು ಇಟ್ಸ್ ಸೈಜ್ ಆ್ಯಂಡ್ ಬಲ್ಕ್ ಇಟ್ ಈಸ್ ನಾಟ್ ಪೋರ್ಟಬಲ್ ಆ್ಯಂಡ್ ಇಟ್ ಶುಡ್ ಬಿ ಕನ್ಸಲ್ಟೆಡ್ ಇನ್ಸೈಡ್ ದ ಲೈಬ್ರರಿ ಓನ್ಲಿ. ಇಟ್ ಕೆನಾಟ್ ಬಿ ಟೇಕನ್ ಎನಿವೇರ್ ಎಲ್ಸ್. Then cards and cabinets are too expensive. Though cards are not so very expensive, cabinets are very very expensive. Now cards also are expensive because of its durability. So cards and cabinets are too expensive. Then sometimes mischievous readers can easily take out the cards, hence less protected. Mischievous, remember mischievous ಅಂದರೆ ಎಲ್ಲ ರೀಡರ್ಸು ಈ ಥರ ಮಾಡಲಿಕ್ಕೆ ಬರೋದಿಲ್ಲ. ಬಟ್ ಸಮ್ ರೀಡರ್ಸ್ ವಾಂಟೆಡ್ಲಿ ದೇ ವಾಂಟೆಡ್ ಟು ರಿಮೂವ್ ದ ಕ್ಯಾಟ್ಲಾಗ್ ಕಾರ್ಡ್ಸ್ ಆರ್ ಆಟ ಆಡೋಣ ಕ್ಯಾಟ್ಲಾಗ್ ಕಾರ್ಡ್ಸ್ ಜೊತೆಗೆ, ಏನಾಗುತ್ತೆ ನೋಡೋಣ ಅಂತ ಮಿಸ್ಚಿವಸ್ ರೀಡರ್ಸ್ ಇರ್ತಾರಲ್ಲ ಲೈಬ್ರರಿಗೆ ಬರೋರು, ಅಂಥವರು ಯಾರಾದರೂ ಕ್ಯಾಟಲಾಗ್ ಕಾರ್ಡ್ಸನ್ನು ತೆಗಿಬೇಕು ಅಂತ ಹೇಳಿದಾಗ ಈಸಿಯಾಗಿ ಅವರು ಕ್ಯಾಟ್ಲಾಗ್ ಕಾರ್ಡ್ಸನ್ನು ತೆಗೆದುಬಿಡ್ಬೋದು. ಸೊ ದಟ್ ಈಸ್ ವೈ ಕಾರ್ಡ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗ್ ಇಸ್ ಲೆಸ್ ಪ್ರೊಟೆಕ್ಟೆಡ್. Though a thin iron rod passes through it, if someone intentionally wants to remove a card, he can do it with less effort. So he can just remove the card, steel rod. ಆ ರಾಡನ್ನು ತೆಗೆದು ಎಷ್ಟು ಬೇಕಾದರೂ ಕಾರ್ಡ್ಸ್, ಯಾವ ಕಾರ್ಡ್ಸ್ ಬೇಡವೋ ಅದನ್ನು ಅವರು ತೆಕ್ಕೊಂಡು ಹೋಗ್ಬಿಡ್ಬೋದು. ಇಂಥ ಒಂದು ಡಿಸ್ಅಡ್ವಾಂಟೇಜ್ ಈ ಕಾರ್ಡ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗ್ಲಿ ಇದೆ. ದೋ ಇಟ್ ಈಸ್ protected, but every time the librarian cannot have a watch on it. Sometimes it so happens the mischievous readers do it. So the readers have to understand actually ಏನು ಅಂತ ಹೇಳಿ, these cards are used by most of the people who are coming to the library and I should not play mischievous with it ಅಂತ ಅವರು ಅರ್ಥ ಮಾಡ್ಕೋಬೇಕು. But every time we cannot tell every reader are the same.
Sometimes they do it. So this is one disadvantage of the card form of catalog. Right girls? Card form of cataloging ಬಗ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅರ್ಥ ಮಾಡ್ಕೊಂಡಿದ್ರೆ we will see to some MCQs of card form of cataloging. The standard size of a card catalog is 7.5 into 12.5 centimeters, 3.5 into 4.5 centimeters, 8.5 into 9.5 centimeters, 6.5 into 11.5 centimeters. This answer is a bit twisty, but you can tell it easily. Yes, A is the answer. 12.5 into 7.5 ಅಂತ ಕೊಟ್ಟಿರೋದನ್ನ 7.5 into 12.5 ಅಂತ ಕೊಟ್ಟಿದ್ದೀವಿ. Just interchange, but you can understand. So the answer is A, 7.5 into 12.5 centimeters. Library catalog cards are filed in specially designed drawers called charging tray, catalog cabinet, display track, filing trays. Catalog cards ಅನ್ನು ಯಾವುದ್ರಲ್ಲಿ ನಾವು ಅರೇಂಜ್ ಮಾಡಿರ್ತೀವಿ? That is what the question means. Filed in specially designed drawers ಅಂತ ಹೇಳಿ ಏನಂತ ಹೇಳ್ತೀವಿ? Yes, catalog cabinet. The standard size of a catalog card is, again this question is repeated but the answer is different. 5 by 3 inches, 6 by 4 inches, 7 by 3 inches, 4 by 3 inches. The answer is 5 by 3 inches. A is the answer. The thickness of the card catalog is 0.25 mm, 0.35 mm, 0.45 mm, 0.15 mm. Girls, there is a correction there. You can just take it. It is 0.25 mm, 0.35 mm, 0.45 mm, 0.15 mm. The answer is 0.25 mm or it is 0.025 centimeter. 0.25 mm or 0.025 centimeters. So the answer is A, 0.25 mm. The card form of catalog was first used by, who used it for the first time? Rozier, Margaret Mann, Elizabeth, Arthur Gulick. Who was the person? Yes, it was Rozier. Rozier was the first one to use the card form of cataloging to prepare Paris Academy of Science catalogs. The card catalog was first used to prepare catalog of Paris Academy of Science, Paris Academy of Commerce, Paris Academy of Arts, Paris Academy of Mathematics. Just now I told you the answer. Yes, the answer is A, Paris Academy of Science. Who was the person? It was Rozier. Easy insertion and withdrawal of entries can be done in book form of catalog, card form of catalog, printed form of catalog, all of the above. Which is the answer? Yes? Yes, the answer is card form of catalog. B is the answer. Dash catalog occupies more space. Which catalog occupies more space? Book form, loose leaf form, register form, card form. ಯಾವುದು ಜಾಸ್ತಿ ಜಾಗ ತಗೊಳುತ್ತೆ ಅಥವಾ occupies more space? Yes, it is card form of catalog. In a card form, a catalog, one card is used for preparing dash entry. In card form of catalog, one card is used for preparing dash entry. ಅಂದರೆ ಇಂಡಿವಿಜುವಲ್ ಕಾರ್ಡ್ಸನ್ನು ಎಷ್ಟು ಎಂಟ್ರೀಸ್ ಮಾಡ್ಬೋದು ಒಂದು ಕಾರ್ಡಲ್ಲಿ ಅಂತ ಹೇಳಿ. ಎಷ್ಟು ಎಂಟ್ರೀಸ್ ಮಾಡ್ಬೋದು ಒಂದು ಕಾರ್ಡಲ್ಲಿ? ಎಷ್ಟು ಎಂಟ್ರೀಸ್ ಮಾಡ್ಬೋದು? ಒಂದೇ ಎಂಟ್ರಿ ಮಾಡಲಿಕ್ಕೆ ಸಾಧ್ಯ. ಸೊ ಓನ್ಲಿ ಒನ್ ಎಂಟ್ರಿ ಕ್ಯಾನ್ ಬಿ ಡನ್ ಇನ್ ದಿ
card form of catalog. So the answer is 1. So A is the answer. The cards in a cataloging cabinet is arranged according to dash sequence. ಯಾವ ಥರ ಅರೇಂಜ್ ಮಾಡಿರ್ತಾರೆ? ಕ್ಲಾಸಿಫೈಡ್ ಅರೇಂಜ್ಮೆಂಟ್ ಮಾಡಿರ್ತಾರಾ, ಆಲ್ಫಾಬೆಟಿಕಲ್ ಅರೇಂಜ್ಮೆಂಟ್ ಮಾಡಿರ್ತಾರಾ, ಬೋತ್ ಎ ಆ್ಯಂಡ್ ಬಿನ ಅಥವಾ ನನ್ ಆಫ್ ದ ಎಬವ್ನ? ವಿಚ್ ವೇ? ಕ್ಯಾನ್ ಯು ಗೆಸ್ ಗರ್ಲ್ಸ್? ವಿಚ್ ವೇ? Yes, the answer is both A and B. Classified arrangement and alphabetical arrangement. Classified arrangement ಎಲ್ಲಾಗುತ್ತೆ? ಮೇನ್ ಎಂಟ್ರಿ ನಂಬರ್ ಎಂಟ್ರಿ ಆಗಿರೋದ್ರಿಂದ ಕ್ಲಾಸಿಫೈಡ್ ಅರೇಂಜ್ಮೆಂಟ್ ಮಾಡ್ತೀವಿ. ಆಲ್ಫಾಬೆಟಿಕಲ್ ಅರೇಂಜ್ಮೆಂಟಿಗೆ ಬಂದಾಗ ಆಥರ್ ಎಂಟ್ರಿ, ಸಬ್ಜೆಕ್ಟ್ ಎಂಟ್ರಿ, ಟೈಟಲ್ ಎಂಟ್ರಿ ಮತ್ತು ಆಥರ್ ಎಂಟ್ರಿ ಇವೆಲ್ಲ ಆಲ್ಫಾಬೆಟಿಕಲ್ ಅರೇಂಜ್ ಆಗಿರುತ್ತೆ. ಸೊ ಹಂಗಾಗಿ ಎರಡೂ ಸೀಕ್ವೆನ್ಸಲ್ಲೂ ಕೂಡ ನಾವು ಅರೇಂಜ್ ಮಾಡ್ತೀವಿ. ಕ್ಲಾಸಿಫೈಡ್ ಅರೇಂಜ್ಮೆಂಟಲ್ಲೂ ಮಾಡ್ತೀವಿ, ಆಲ್ಫಾಬೆಟಿಕಲ್ ಅರೇಂಜ್ಮೆಂಟು ಕೂಡ ಮಾಡ್ತೀವಿ. ರೈಟ್? ಸೊ ದೀಸ್ ಆರ್ ಸಮ್ ಆಫ್ ದಿ MCQs which we have discussed. I hope you would have understood. If any doubts, you can ask. So before I wind up with this session, I will just tell what we learned today. We studied about the card form of catalog, how the entries are made in the card form of catalog, what are the advantages and disadvantages in the card form of catalog. We will continue in the next session. Have a good day. Thank you and bye girls.